ಜೀವನದ ಗುರಿನೇ ಪರಮಶಾಂತಿಯನ್ನು ಹೊಂದೋದು. ಅದಕ್ಕ ಮೂರು ಹೇಳಿದ ತ್ರಯಮೇಕ ತತ್ವವಿದಿತ್ವ. ಮೂರು ಸಂಗತಿಗಳನ್ನ ಆತ ವರ್ಣಿಸಿದ. ಮೊದಲನೇದ್ದು ದೇಹ ಬಿಡೋವರೆಗೆ, ಕೊಟ್ಟ ಕೊನೆಯವರೆಗೆ ಏನು ಮಾಡಬೇಕು ಅಂದ್ರ, ಈ ಜಗತ್ತದಲ್ಲ ಇಂಥ ಜಗತ್ತು ದ್ವಂದ್ವಗಳಿಂದ ಕೂಡಿದ ಈ ಜಗತ್ತಿನ ಒಳಗ ಆತ ಸುಮ್ಮನೆ ತನ್ನ ಕೆಲಸ ಮಾಡ್ಕೋತ ಯಾವ ಕಡೆನೂ ಭಾಳ ಲಕ್ಷ್ಯ ಹಾಕದೆ ಬಾಳಬೇಕು. ಇದು ಮೊದಲನೇದ್ದು. ತನ್ನ ಮಾರ್ಗದಲ್ಲಿ ತಾನಿರಬೇಕು, ತನ್ನ ಸಾಧನೆಯಲ್ಲಿ ಇರಬೇಕು, ತಾನೇನು ಗಳಿಸ್ಬೇಕು ಅಂತಂತಾನ ಆ ಮಾರ್ಗದಲ್ಲಿ ಇದ್ರ ಆಯಿತು. ಒಂದು ಅಧ್ಯಾಪಕ ಇದ್ರ ಒಂದು ಒಳ್ಳೆ ಪ್ರಾಮಾಣಿಕ ಅತ್ಯಂತ ಅಪ್ಪಟ ಅಧ್ಯಾಪಕನಾಗಿರ್ಬೇಕು. ಕೃಷಿಕನಾಗಿದ್ರ ನೂರಕ್ಕೂ ನೂರು ಕೃಷಿಕನಾಗಿರ್ಬೇಕು. ಈಗಿರ್ತಾರಲ್ಲ ಈಗ ಕೃಷಿಕರು ಏನ್ ತಲೆಗ್ ಹಾಕೋತಾರೇನು, ಸುಮ್ಮ ಮಣ್ಣಿನೊಳಗ ಮಣ್ಣಾಗಿ ದುಡಿತಾರ, ಬೆವರ ಬರುವಂಗ ಚಂದಗೆ ದುಡಿತಾರ. ಧರ್ಮದ ಬಿಂದುಗಳು ಹಿಂಗ ಸುರಿತಿರ್ತಾವ. ಅದೇ ಮಳೆ ಧರ್ಮದ ಬಿಂದು. ಧರ್ಮದ ಕಷ್ಟದಿಂದ ಹಿಂಗ ಬೆವರ ಸುರಿದು ಮಳೆ ಸುರಿದಂಗ ಅದು ಭೂಮಿಗ ಅದು ಮಳೆ, ಅದು ನಿಜವಾದ ಮಳೆ. ಭೂಮಿ ತಾಯಿ ತನ್ನ ಮಗುವಿನ ಈ ಬೆವರ ಮಳೆಯನ್ನ ಆ ಭೂಮಿ ಮೇಲೆ ಬಿತ್ತಂದ್ರೆ ಅದು ತೃಪ್ತ ಆಗ್ತದ ಅಂತ ಹೇಳ್ತಾರ. ಕವಿ ಎಷ್ಟು ಚಂದ ವರ್ಣ ಮಾಡ್ತಾನೆ. ಅವಾಗ ಬರೋದು ರಸವತ್ತಾದ ಏನು ಬೆಳೆಗಳು, ಏನು ಅದ್ಭುತ. ಸುಮ್ಮನೆ ಮಾಡೋದು. ಈಗ ಅದಲ್ಲ ಭೂಮಿ ತಾಯಿ ಅದ ಏನು ತಕರಾರ ಮಾಡ್ತದ ಏನು, ಎಷ್ಟು ಬೆಳಗ್ಗಿಡದ ಸಾಯಂಕಾಲ ತನ ಏನು ತೊಡೆ ಕೆಟ್ಟ ಕೆಲಸ ಮಾಡ್ತೇವೇನು ಭೂಮಿ ಮ್ಯಾಲ. ಎಷ್ಟು ಉಗುಳ್ತೀವಿ, ಕಾಲಿನಿಂದ ಎಷ್ಟು ತುಳಿತೀವಿ, ಎಷ್ಟು ಹೊಲಸ ಮಾಡ್ತೇವಿ. ಅದನ್ನೂ ಜನರ ಗತ್ಲೆ ತಲೆಯಾಗ ಹಾಕೊಂಡು ಕೂತಿತ್ತಂದ್ರ ಗತಿ ಏನ್ ನಮ್ದು. ನೀ ಏನೇ ಮಾಡು ಅದು ಕೊಡ್ಕೋತ್ ಹೊಂಟದ. ಎಷ್ಟು ಹೊಲಸ ಮಾಡ್ತಿ ಅದೆಲ್ಲ ತಲೆಯಾಗ ಹಾಕೊಳ್ಳುದಿಲ್ಲ. ಅದಕ್ಕ ಈ ಧರಿತ್ರಿ ಭೂಮಿಗೆ ತಾಯಿ ಅಂತ ಕರೆದ್ರು. ತಾಯಿ ಮನಸ್ಸು ಹೆಂಗಿರ್ತದ ನೋಡ್ರಿ. ತಾಯಿ ಕರಳು ಹೇಸಿ ಕರಳು ಅಂತ ಆಡೋ ಭಾಷಾದಾಗ ಅಂತಾರ. ಎಂಥ ಕರಳ, ನೀ ಸಾವಿರ ಕೆಡಕ ಮಾಡು, ತಾಯಿಗೆ ನೀ ಸಾವಿರ ಕೆಡಕ ಮಾಡು, ತಲೆಗೆ ಇಟ್ಟುಕೊಳ್ಳುವುದಿಲ್ಲದ ಒಂದು ಕ್ಷಣದಾಗ ಮರೆತು ಬೀಳ್ತಾಳ. ಅದಕ್ಕ ಆದಿಶಂಕರಾಚಾರ್ಯ ಅಂದ್ರು, ಕೆಟ್ಟ ಮಗು ಇರಬಹುದು ಆದ್ರೆ ಕೆಟ್ಟ ತಾಯಿ ಇರ್ಲಕ್ಕ ಸಾಧ್ಯವಿಲ್ಲ ಅಂತ ಹೇಳಿದ್ರು. ಯಾಕ ತಾಯಿ ಮನಸ್ಸು ಹಾಗದ. ಹಂಗ ಈ ಭೂಮಿ ತಾಯಿನೂ ಹಂಗದಾಳ. ಹೌದಲ್ಲ, ಎಷ್ಟು ಕೊಡುತ್ತಾಳ ನೋಡಿ. ಅದಕ್ಕೇನು ಮಿತಿ ಆದೇನು. ತಾಯಿ ಭೂಮಿ ತಾಯಿ ಎಲ್ಲ ಅಲ್ಲಿಂದೇ ಬರಂಗಿಲ್ಲೇನು. ಸುಮ್ಮ ಒಂದು ಜ್ವಾಳದ ಕಾಳ ಒಡೆದು ನೋಡು, ಏನದ ಒಳಗ, ಏನಿಲ್ಲ. ಸುಮ್ಮ ಒಂದು ಹಿಟ್ಟ ಕರೆ ಬಿತ್ತು ಭೂಮಿ ಒಳಗ. ತಾಯಿಯ ಕರುಣೆ ಅದಕ್ಕೆ ಸಿಕ್ತು. ಮಳೆರಾಯ ತಂದೆ ಆಶೀರ್ವದಿಸಿ ಸ್ವಲ್ಪ ನೀರನ್ನ ಹನಿಯನ್ನ ಹಣಸದ. ಅವಾಗದ ಏನು ಮೊಳಕೆ ಒಡೆದು ಹೊರಗೆ ಬರ್ತದ. ಎರಡೂ ಕೈಗಳು ಚಾಚಿ ಎಷ್ಟ್ ಚಂದ ಬೆಳೆದು ಬರ್ತದ ಮ್ಯಾಲ. ಎಷ್ಟು ಉಲ್ಲಾಸ. ಎರಡೂ ಕೈಗಳ ಚಾಚಿ ಮುಗುಲೆತ್ತರ ಆಕಾಶದ ಕಡೆ ಬೆಳಿಬೇಕನ್ನೋದು ಹೆಂಗದ. ಜೀವನದೊಳಗೆ ಎಷ್ಟು ಉಲ್ಲಾಸದ, ಎಷ್ಟು ನಗು ನಗುತ್ತಾದ. ಸುಮ್ಮನೆ ಬೆಳ್ಕೋತ್ ಹೊಂಟದ. ಆ ಕಡೆ ಈ ಕಡೆ ನೋಡೋದಿಲ್ಲ, ಬೆಳಿತದ. ಏನು ಮಜಾ ಅದ. ಎಲ್ಲ ಇಲ್ಲಿಂದೇ ಬರಂಗಿಲ್ಲೇನು. ಬರೀ ಒಂದು ಕಾಳ 1000 ಕಾಳ ಮಾಡಿ ಕೊಡುತ್ತದ ಭೂಮಿ ತಾಯಿ. ಇರುವಿ 80 ಕೋಟಿ ಜೀವ ರಾಶಿಗಳ ಹೊಟ್ಟಿ ತಣ್ಣಗಿಡುತ್ತದ ಭೂಮಿ ತಾಯಿ. ಅದಕ್ಕ ಮಹಾತ್ಮರು ಹೇಳಿಲ್ಲ, ಎದ್ರುಪ್ಲೆ ಭೂಮಿ ತಾಯಿಗೆ ನಮನ ಮಾಡ್ರಪ್ಪ. ಯಾ ಗುಡ್ಯಾಗ ದೇವ್ರ ಅದಾನೋ ಇಲ್ಲ ಗುರ್ತಿಲ್ಲ, ಭೂಮಿ ತಾಯಿ ಎಂಥ ತಾಯಿ. ರೈತಗ ಗುರುತಾಗ್ಯದ ಈ ಭೂಮಿ ತಾಯಿಯ ಕಿಮ್ಮತ್ತು. ಸುಮ್ಮನೆ ಹೊಲದಾಗ ಹಿಂಗ ಹೋಗ್ಬೇಕು, ಪ್ರೀತಿಯಿಂದ ನಗು ನಗುತ್ತಾ ನೋಡ್ಬೇಕ ಆ ಭೂಮಿ ತಾಯಿ ಕಡೆ. ಆನಂದದ ಕ್ಷಣಗಳು, ಆ ಮಧುರ ಸ್ಪರ್ಶ,
ಆ ಸ್ಪರ್ಶದೊಳಗ ತಾಯಿಯ ಮಮತಾ ಅನುಭವಿಸಬೇಕು. ಸುಮ್ಮನೆ ಹಿಂಗ ಮಲಗಬೇಕು. ರೈತ ಆ ತಾಯಿಯ ಪ್ರೇಮ ಅನುಭವಿಸ್ತಾನ. ಮಣ್ಣಿನ ಒಳಗ ನಿದ್ರಿ ಮಸ್ತ ಮಲಗ್ಯಾನ. ರೈತ ಹೆಂಗ ಮಲಗ್ಯಾನ, ಎಲ್ಲಾ ದುಃಖ ಕಷ್ಟ ಮರ್ತಾನ. ಯಾಕ, ಆ ಭೂಮಿ ತಾಯಿಯ ಪ್ರೇಮ ಹೆಚ್ಚಾಗ್ಯದ. ಅಂಥ ಪ್ರೇಮ ಹೃದಯದೊಳಗ ಕಾಯ್ಕೊಂಡಿಟ್ಟಾನೊಬ್ಬ ರೈತ. ಎಷ್ಟು ಚಂದ ಇರ್ತದ ಇಂಥ ಜೀವನ. ನೋಡ್ಬೇಕಿದ್ ನೋಡುವಂಗದ. ಏನು ಕೆಲಸಿಗೆ ಬಂದಿರ್ತಾನ, ಹೆಂಡತಿ ಒಂದೇನೋ ಕಟ್ಟಿ ಕೊಟ್ಟಿರ್ತಾಳ ಹರಕ್ಕ. ಅರವಿ ಒಳಗ ಬತ್ತಿ ಪವಾಡ ಏನೋ ಅಂತಾರ ಅದಕ್ಕ. ಏನು ಒಳಗ ಬರೀ ಒಣ ರೊಟ್ಟಿ ಅದ. ಅದೆಲ್ಲೋ ಗಿಡದಾಗ ಟೊಂಗಿಗೆ ಕಟ್ಟಿರ್ತಾನ. ಮಧ್ಯಾಹ್ನ ಆಗೋತನ ಅದು ಒಣಗಿರ್ತದ. ಸುಮ್ಮ ಹಿಂಗ ಬಿಚ್ಚಿ ಒಳಗ ಒಣ ಚಟ್ನಿ ಸ್ವಲ್ಪ ಅದಕ್ಕೇನೋ ಇರ್ತದ. ತಿನ್ಕೋತ ಹೋದ್ರೆ ಏನು ಸ್ವಾದ. ಯಾಕ, ಬೆವರು ಸುರುಷ್ಯಾನ. ಭೂಮಿ ತಾಯಿ ಮ್ಯಾಲ ದುಡ್ದಾನ. ಭೂಮಿ ತಾಯಿ ಅಂತಾಳ, ನಿನ್ನ ನಾಲಿಗೆಗೆ ನಾ ಸ್ವಾದ ಕೊಡ್ತೀನ, ನಾಲಿಗೆಗ ನಾ ಸ್ವಾದ ಕೊಡ್ತೀನ ಮಗು ಅಂತ ಹೇಳ್ತಾಳ. ಏನು ಅಮೃತ, ಎಂಥ ಅಮೃತ. ಸುಮ್ಮನೆ ಹಿಂಗ ಮಧ್ಯಾಹ್ನ 2 ತನಕ ಮಸ್ತ್ ಆಗಿ ದುಡುದು ಸುಮ್ಮ ತಿಂದು ನೋಡ್ರಿ, ಅದು ಮಜಾ, ಪ್ರಯೋಗ ಅದು. ಪ್ರಯೋಗ ಎಂಥ 5 ಸ್ಟಾರ್ ಹೋಟೆಲ್ದಾಗ ಕೂತ್ರು ಅಷ್ಟು ರುಚಿ ಹತ್ಲಿಕ್ಕಿಲ್ಲ. ಸುಮ್ಮ ಒಂದು ಗಿಡದ ತಳಗ, ಬೇವಿನ ಗಿಡದ ತಳಗ ಸುಮ್ಮ ಹಿಂಗ ಮಣ್ಣ ಕೂಡ್ಬೇಕು. ಒಣ ರೊಟ್ನಿ, ಒಣ ಚಟ್ನಿ, ಬಾಜುಕ್ಕೊಂದು ಬಾಳ್ಸ್ಕೊಳಕ ಉಳ್ಳಾಗಡ್ಡಿ. ಅದನ್ನು ರೈತ ಮತ್ತೇನು ಹೋಗ್ಲಕ್ಕ ಅಲ್ಲೇನು ಇರ್ತದೇನು, ಸುಮ್ ಒಂದು ಗುದ್ದದ ಅಂದ್ರೆ ಮುಗಿತು. ಹೆಂಗದ ನೋಡಿ ಜೀವನ, ಸಾದಾ ಸಾದಾ ಜೀವನ. ಈ ರೈತ ಎಲ್ಲಿ ಕಲಿಲಿಕ್ಕ ಬಾಳ ಹೋಗಿಲ್ಲ. ಭೂಮಿ ತಾಯಿ ಅಂಥಾದ ಕಲಿಸ್ಯಾದ ಅವನೀಗ. ಭೂಮಿ ತಾಯಿ ಮೇಲೆ ಗೆರಿಗಳ ಹೊಡೆದಾನ. ಎಲ್ಲಿ ಸಾಲ್ಯಾಗ ಪಾಟಿ ಮೇಲೆ ಗೆರಿ ಹೊಡಿಲಿಕ್ಕೆ ಹೋಗಿಲ್ಲ, ಭೂಮಿ ತಾಯಿ ಮೇಲೆ ಗೆರಿ ಹೊಡೆದಾನ. ನೇಗ್ಲಾ ಹೆಂಗದ ನೋಡಿ. ಭಾಳ ಕಲ್ತು ನೋಟ್ ಬುಕ್ ತಗೊಂಡು ಪೆನ್ನಿಲೆ ಬರೆದು ಅವ್ರಿಗೆ ಕಳತನದ ಬುದ್ಧಿ ಬಂದದ. ಭಾಳ ಕಲ್ತಿರೋದಂದ್ರೆ ಏನು, ಕಳತನ ಮಾಡ್ಲಿಕ್ಕೆ ಶಣೆ ಆಗ್ಯಾರಂತ. ಏನು ರೈತ, ಎಂಥ ರೈತ ಹೇಳಿ. ಎಂದರೆ ಇಂಥದ್ದೇನು ಮಾಡ್ಯಾನೇನು, ಮಣ್ಣಿನೊಳಗೆ ಏನು ಕಲಬರಿಕೆ ಮಾಡ್ಯಾನೇನು. ಅವನಿಗೆ ಮಸ್ತಾಗಿ ದುಡಿಯೋದು ಗುರುತು. ರೈತ ಏನ್ ಹೇಳ್ತಾನ ನೋಡಿ. ರೈತ ಅಂತಾನ, ಮಸ್ತಾಗಿ ಮೈ ತುಂಬ ದುಡಿ, ಮೈ ತುಂಬ ದುಡಿ, ಹೊಟ್ಟೆ ತುಂಬ ಊಟ ಮಾಡು, ರಾತ್ರಿ ಕಣ್ ತುಂಬ ನಿದ್ರೆ ಮಾಡು. ಸ್ವಲ್ಪ ಟೈಮ್ ಸಿಕ್ತಂದ್ರೆ ಮನಸ್ಸು ತುಂಬ ಭಜನಾ ಮಾಡು. ಮನಸ್ಸು ಶಾಂತ ಆಗುವಂಗ ಒಂದಿಷ್ಟು ಕೇಳು, ಬಲ್ಲವರ ಮಾತುಗಳು ಕೇಳು. ನಿಸರ್ಗದ ಮಧ್ಯ ದೇವರ ಅಸ್ತಿತ್ವ, ದೇವರ ಭಾನ ಆಗ್ತದ ನಿಸರ್ಗದ ಮಧ್ಯ. ಸುಮ್ಮನೆ ನಿನ್ನ ಕಾಯಕ ನೀ ಮಾಡ್ಕೋತ ಹೋಗು ಅಂತ ಹೇಳ್ತಾರ. ಚಂದಲ್ಲ ಇದು, ಎಷ್ಟು ಚಂದದ ಒಂದು ಗಿಡ. ಏನು ಗಿಡಾರಿ ನಮಗೇನು ಕೊಡ್ತದ ಹೇಳಿ. ಸುಮ್ಮನೆ ಕೊಡ್ಕೋತ ಹೋಗೋದಷ್ಟೇ ಗುರುತು ಆ ಗಿಡಕ್ಕೆ. ಗಿಡ ಏನು ತಗೋತದೇನು. ಎಂದ ಬೀದಿಯ ಬಳಿ ಇರುವಂಥ ಗಿಡಕ್ಕೆ ನೀವು ನೀರು ಹಾಕಿರೇನು, ಮಳಿರಾಯ ನೀರು ಹಾಕ್ತಾನ, ಹಣ್ಣು ನಿಮಗ್ ಕೊಡ್ತದದು. ಗ್ರಂಥದೊಳಗೆ ಅದಕ್ಕೆ ಸತ್ಪುರುಷ ಅಂತ ಕರೆದ್ರು. ಒಂದು ವೃಕ್ಷ ಒಂದೇ ಕಾಲ ಮೇಲೆ ನಿಂತದ. ಬರೀ ಕೊಡ್ಕೋತ ಹೋಗೋದು ಅಷ್ಟೇ ಗುರುತು. ಚಂದ ನೆರಳ ಕೊಟ್ಟು, ಚಂದ ಹಣ್ಣು ಕೊಟ್ಟು. ಹೌದಲ್ಲ, ಅದಕ್ಕೆ ನಿಸರ್ಗವೇ ಒಂದು ದೊಡ್ಡ ಶಿಕ್ಷಕ. ಆ ಬಳಿಕ ಆತ ಹೇಳ್ತಾನ, ಇಂಥದರ ಒಳಗ ಕಷ್ಟಗಳು ಬಂದೇ ಬರ್ತಾವ, ಬರುದಿಲ್ಲಂತಲ್ಲ. ಅವುಗಳ ಕಡೆ ಭಾಳ ಲಕ್ಷ್ಯ ಕೊಡಬಾರ್ದು. ದುರ್ಲಕ್ಷ್ಯ ಮಾಡಿಬಿಡೋದು. ಹಿಂಗ ಹಾದಿಯಿಂದ ಹೊರಟಿರ್ತೀರಿ, ಎಲ್ಲ ಚಲೋನೇ ಬರ್ತದಂತ ಎಲ್ಲಿ ಅದ. ಯಾವ್ದಾರ ಒಂದು ಕಲ್ಲರೆ ಕಾಲಿಗೆ ಬಡಿತದ, ಒಂದು ಮುಳ್ಳರೆ ಚುಚ್ತದ, ಏನೋ ಒಂದು ಕಾಲ ಸ್ವಲ್ಪ ಹೊಲಸನಾಗ ಬೀಳ್ತದ, ಏನೋ ಸ್ವಲ್ಪ ಹತ್ಯದಂತ ಒರೆಸಿ ಬಿಡೋದು. ಭಾಳ ಕೂಲಂಕುಷವಾಗಿ ಅದನ್ನ ಚೌಕಶಿ ಮಾಡಿ, ಯಾಕ
ಹಳೆ ತಿಪ್ಪಿಗಳನ್ನ ಕೆದರ್ಕೋತ ಹೋದಂಗ ಹೋದಂಗ ಎಲ್ಲ ಹೊಲಸೇ ಬರಾಕ್ ಚಾಲು ಆಗ್ತದ ಹೊರಗ. ಎಲ್ಲಾ ಹೆಣಗಳೇ ಬರ್ತಾವ. ಇನ್ನೂ ಜಾಸ್ತಿನಿ ತಿಪ್ಪಿ ಹಡ್ಡಾಕತ್ತಿ ಅಂದ್ರ ಹೆಣಗಳ ಬರ್ತಾವ ಹೊರಗ. ಯಾಕಪ್ಪ ನಿನಗೊಂದ ಏನ ಕಾಯಕ ಕೊಟ್ಟದ, ಮಸ್ತ್ ಮಸ್ತ್ ಮಾಡ್ಕೋತ್ ಹೋಗೋದು, ಮಾಡ್ಕೋತ್ ಹೋಗೋದು, ಸುಮ್ನೆ ಮರ್ತ ಬಿಡೋದು. ಏನೋ ಒಂದ್ ಸ್ವಲ್ಪ ಬತ್ತಪ್ಪ ಮರ್ತ ಬಿಡೋದು. ಊಟಕ್ ಕೂತಿರ್ತೀರಿ, ಅವ್ರ ಮನೆ ಅವ್ರೆಲ್ಲಾ ಆಕಡಿಂದ ಇಕಡಿಂದ ಎಲ್ಲಾ ಜೋಡಣೆ ಮಾಡಿ ಚಂದ ಅಡ್ಗಿ ಮಾಡಿ ಹಾಕಿರ್ತಾರ. ಒಂದ ಏನೋ ಸ್ವಲ್ಪ ಅನ್ನ ಊಟ ಮಾಡುವಾಗ ಒಂದು ಬರ್ತದಪ್ಪ ಒಂದು ಹಳ್ಳ, ಸುಮ್ನೆ ಗುರುತಾಲಾರ್ದಂಗ ತೆಗದ್ ಇಟ್ಟು ಬಿಡೋದು. ಅದನ್ನೇ ದೊಡ್ಡ ಹೈಲೈಟ್ ಮಾಡಿ ಹಂಗೆಲ್ಲ ಮಾಡಿ ತಾಪ ಮಾಡಿಕೊಂಡು ಏನಾಗ್ತದ ಹೇಳು? ಏನಾಗೋದಿಲ್ಲ. ನಿನ್ನ ಬದುಕಿನ ಕ್ಷಣಗಳು ದುಃಖಮಯ ಆಗ್ತಾವ. ಈ ಬದುಕುವಿನ ಕ್ಷಣ ಸಂತೋಷ ಹೊರತು ಮಾಡುವುದದು, ದುಃಖದಾಗ ಅಳ್ಕೋತ ಬದುಕುವುದು ನಮ್ಮ ಕೈ ಆಗದ. ಸುಮ್ನೆ ನಾವು ನಗು ನಗುತ್ತಾ ಬಾಳಬೇಕು. ನಮ್ಮ ಜೊತೆ ಇದ್ದವರಿಗೂ ಸ್ವಲ್ಪ ನಗಸಬೇಕು. ಅವ್ರ ಮುಖದಾಗೂ ಸ್ವಲ್ಪ ನಗು ಬರಂಗ ಮಾಡಬೇಕು. ಬರೇ ಇವೆಲ್ಲ ಸುಮ್ನೆ ಕೇಳೋದಂತಲ್ಲ, ಸಣ್ಣ ಸಣ್ಣ ಪ್ರಯೋಗ ಮಾಡ್ಕೋತಿರ್ಬೇಕು. ಸುಮ್ ಇವೆಲ್ಲ ಪ್ರವಚನ ಕೇಳಿ ಅಲ್ಲೇ ಬಿಟ್ಟು ಹೋಗೋದಲ್ಲ. ಸುಮ್ ಈಗ ಮನೆಗೆ ಹೋಗಿರ್ತೀರಿ, ಚಂದ ಅಡ್ಗಿ ಮಾಡಿರ್ತಾರ, ಉಂಡು ಎಷ್ಟು ಚಂದ ಆಗ್ಯದ, ಎಷ್ಟು ಸ್ವಾದ ಆಗ್ಯದ ಅಂದ ಬಿಡು. ನೋಡದ ಮಜಾ ಹೆಂಗದ. ದಿನಾಲು ರುಚಿ ರುಚಿಯಾದ ಅಡಗಿ ಸಿಗಾಕ ಚಾಲು ಆಗ್ತದ ನಮಗ. ಅದು ಹೇಗೆ ಆಗಿರಲಿ, ಯಾವ ಪ್ರಶ್ನೆ ಇಲ್ಲ. ಮತ್ತ ಇನ್ನೊಂದು ಹೇಳ್ಬೇಕಂದ್ರ, ನಿಮ್ ಮನಸ್ಸು ಕೊಟ್ಟ ತಿಂದು ನೋಡು, ಅದು ಹೆಂಗೆ ಇರಲಿ ನಿನಗ ಸ್ವಾದೇ ಹತ್ತದ. ಯಾಕ? ಸ್ವಾದ ಇರೋದು ನಾಲಿಗೆ ಒಳಗೆ ಇರೋದಿಲ್ಲ, ನಮ್ಮ ಮನಸ್ಸಿನಾಗಿರುತ್ತದೆ. ಯಾವ ಕೆಲಸ ಪ್ರೇಮದಿಂದ ಮಾಡ್ತಿಯಲ್ಲ, ಅದು ಬಹಳ ರುಚಿ ರುಚಿ ಹತ್ತಾಕ್ ಚಾಲು ಆಗ್ತದ. ಹೌದಲ್ಲ? ನಮಗ ಆತ್ಮದ ರುಚಿ ಗುರುತಿಲ್ಲ, ನಮಗ ಶುದ್ಧ ಭಾವದ ಸ್ವಾದ ಗುರುತಿಲ್ಲ. ಏನೋ ಒಂದು ಹೇಳ್ತಾರ ಕಥೆ. ಒಬ್ರ ಚಕ್ರಧರ ಸ್ವಾಮಿ ಅಂತ ಆಗಿ ಹೋದ್ರು ಹಳೇ ಕಾಲದೊಳಗ. ಅವರು ಮಹಾನುಭಾವ ಪಂಥವನ್ನ ಪ್ರಾರಂಭ ಮಾಡಿದ್ರು. ಆ ಪಂಥದ ಮೇನ್ ಫೌಂಡರ್ ಅವರು. ಎಂಥ ಮನಸ್ಸಿತ್ತು ಅವ್ರದ್ದು. ಯಾರೋ ಹಿಂಗ ಊಟಕ್ಕ ಭಿನ್ನಕ್ಕ ಕರೆದಿದ್ರು. ಏನೋ ಅಂತಿರಲ್ಲ, ಭಿನ್ನಕ್ಕ ಕರೆದಾರ ಅಂತಾರ. ಕತ್ತಲ ಕೋಣೆ ಇತ್ತು ಆಗಿನ ಹಳೆ ಮನೆ ಒಳಗಡೆ. ಊಟಕ್ಕ ಕೂಡ್ಸ್ಯಾರ. ಕುಟ್ಟಿದ ಪಾಯಸ ಹಿಂಗೇನೋ ಅದು ಅಡಗಿ ಇತ್ತು. ಕತ್ತಲದೊಳಗ ಪಾಯಸಕ್ಕೆ ಸ್ವಲ್ಪ ಸಕ್ಕರೆ, ಸ್ವಲ್ಪ ಸ್ವಾದ ಕಡಿಮೆ ಆಗಿತ್ತು. ಅದಕ್ಕ ಆ ಮನೆಯೊಳಗಿರುವಂಥ ಆ ಭಕ್ತಿವಂತ ಹೆಣ್ಣುಮಗಳು, ಆ ತಾಯಿ ಸಕ್ಕರೆ ನೀಡಬೇಕಾಗಿತ್ತು. ಆ ಒಂದು ಮುಷ್ಟಿ ಸಕ್ಕರೆ ನೀಡುವಾಗ ಕತ್ತಲದೊಳಗ ತಪ್ಪಿ ಸಕ್ಕರೆ ನೀಡುವ ಬದಲಿ ಉಪ್ಪ ನೀಡಿದಳು. ಕತ್ತಲ ಕೋಣೆ ಒಳಗ ಅದು ಗುರುತಾಗಲಿಲ್ಲ. ಗುರುಗಳು ಸುಮ್ಮನೆ ತಿಂತಾ ಇದ್ರು. ವಿಚಾರ ಮಾಡಿ, ಆ ಪಾಯಸದೊಳಗೆ ಉಪ್ಪು ಹಾಕಿದ್ರ ಅದು ಮುಷ್ಟಿ ತುಂಬಾ ಉಪ್ಪ. ಏನಾಗಿರ್ಬೇಕು ಅದರ ಸ್ವಾದ? ಗುರುಗಳು ಮುಖದಾಗ ಸ್ವಲ್ಪ ಕೂಡ ಏನೂ ಮೂಡಲಿಲ್ಲ, ಸಂತೋಷ ಭರಿತವಾಗಿ ತಿಂತಾ ಇದ್ರು. ಅವಾಗ ಆ ತಾಯಿ ಅಂತಾಳ, ಗುರುಗಳೇ, ಊಟ ಮಾಡುವಾಗ ಯಾವಾಗಲೂ ಒಂದು ತುತ್ತ ಪ್ರಸಾದ ನೀವು ನನಗ ತಾಟದೊಳಗೆ ಇಡ್ತಿರ್ತಿರ್ಲಲ್ಲ, ಇವತ್ತು ನನಗ ಆ ಪ್ರಸಾದ ಬೇಕು. ಕೆಲವೊಂದು ಸಂಪ್ರದಾಯದೊಳಗೆ ಹಿಂಗೆ ಇರ್ತದ, ಗುರು ಊಟ ಮಾಡುವಾಗ ಕೊನೆದೊಂದು ತುತ್ತು ಇಡ್ತಾರ ಪ್ರಸಾದ. ಅವಾಗ ಗುರುಗಳು ಅಂದ್ರು, ಇದು ಬಹಳ ಸ್ವಾದ ಆಗ್ಯದ, ಇದು ಎಲ್ಲಾನೇ ತಿನ್ನುವಂಗಾಗ್ಯದ ನನಗ. ಅದೆಂಥದ್ದು, ನನಗ ಒಂದು ತುತ್ತ ಬೇಕೇ ಬೇಕು ಅಂತ ಆ ತಾಯಿ ಆ ತಾಟ ಕಸಗೊಂಡು ಕೊನೆಯ ಒಂದು ತುತ್ತ ಪ್ರಸಾದವನ್ನ ತಿಂದು ನೋಡ್ತಾಳ. ಬಾಯಿ ಒಳಗೆ ಹಾಕೊಳಕ್ಕಾಗ್ಲಿಲ್ಲ, ಅಷ್ಟು ಉಪ್ಪಿನ ಚಾರ ಆಗಿತ್ತು. ಅವಳಿಗೆ ಹೊರಗಡೆ ಹೋಗಿ ವಾಂತಿ ಮಾಡುವಂಗ, ವಾಂತಿನೇ ಬತ್ತ ಅವಳಿಗ. ಏನಿದು ಎಂಥ ಘಟನೆ ನೋಡಿ. ಏನ್ ಕಲಿಬೇಕು ನಾವು ಇದರ ಒಳಗ? ತಾಳ್ಮೆ ಇರಬೇಕು ನಮಗ, ತಾಳ್ಮೆ ಇರಬೇಕು. ಅವಳು ಗುರುವಿನ ಕಾಲು ಹಿಡಿದು ಅಳ್ತಾ ಇದ್ದಾಳ, ಗುರುಗಳೇ, ಒಂದು ತುತ್ತು ಕೂಡ ನನಗ ತಿನ್ಲಕ್ಕಾಗ್ಲಿಲ್ಲ, ನನಗ ವಾಂತಿ ಬಂತು, ನೀವು ಹೆಂಗ ತಿಂದ್ರಿ ಗುರುಗಳೇ? ತಿನ್ನುವಾಗ ಸ್ವಲ್ಪ ಕೂಡ ಮುಖದೊಳಗ ಭಾವನಾ ಬದಲಾಗಲಿಲ್ಲ, ಆನಂದ ಭರಿತವಾಗಿ ತಿಂತಾ ಇದ್ದೀರಿ, ಏನಿದು? ನನ್ನ ಕೈಯಿಂದ ಎಂಥ ಅಪರಾಧ ಆಯ್ತು ಅಂತ ಕೇಳ್ತಾ ಇದ್ದಾಳೆ.
ನನಗೆ ಹೇಳಬೇಕಾಗಿತ್ತಲ್ಲ ಗುರುಗಳೇ, ಇದು ಬಹಳ ಲವಣ ಆಗ್ಯದ, ಉಪ್ಪಿನ ಸ್ವಾದ ಬಹಳ ಆಗ್ಯದ, ಹೇಳ್ಬೇಕಾಗಿತ್ತು ಗುರುಗಳೇ. ಅವಾಗ ಅವಾಗ ಆ ಗುರು ಉತ್ತರ ಕೊಟ್ಟ. ಗುರು ಉತ್ತರ ಕೊಟ್ಟ, ಮಗಳೇ, ಅದು ಆಗಿರಬಹುದು ಉಪ್ಪ, ನನ್ನ ನಾಲಿಗೆ ನನಗೆ ಹೇಳಿರಬಹುದು ಇದು ಹಿಂಗದ, ಆದ್ರೆ ನನ್ನ ಹೃದಯ ಹೇಳ್ತು, ಆ ನೀಡುವಂಥ ಮಗಳ ಹೃದಯ ಒಳಗಿನ ಭಕ್ತಿ ನೋಡು, ಅವಳು ಎಷ್ಟು ಭಕ್ತಿಯಿಂದ ನೀಡ್ತಾ ಇದ್ದಾಳ. ಆ ಭಕ್ತಿ ಒಳಗ ಮಗ್ನಾಗಿ ನನ್ನ ಹೃದಯದೊಳಗ ಆನಂದ ಸ್ವಾದ ನಿರ್ಮಾಣ ಇತ್ತು ಮಗಳೇ. ನಾ ಅದರೊಳಗ ಮಗ್ನಾಗೇನು, ನಾಲ್ಗಿ ನನಗೂ ಹೇಳ್ಯದ ಇದು ಬಹಳ ಉಪ್ಪಾಗ್ಯದ, ನಾ ನಾಲ್ಗಿ ಕಡೆ ಲಕ್ಷ್ಯ ಕೊಟ್ಟಿಲ್ಲ ಮಗಳೇ. ಗುರು ನಮಗ್ ಹೇಳ್ತಾರ, ನಾಲ್ಗಿ ಕಡೆ ಲಕ್ಷ್ಯ ಕೊಡಬೇಡ್ರಿ, ಆ ಹೃದಯ ಒಳಗ ಭಕ್ತಿಯ ಸ್ವಾದ, ಅದರೊಳಗ ಮಗ್ನವಾಗು. ಏನ ಗುರುವಿನ ಮಾತುಗಳು, ಎಂಥ ಮಾತು. ಸ್ವತಃ ತಾ ಆ ರೀತಿ ನಡೀತಾ ಇದ್ರು, ಆ ಬಳಿಕ ಜನರಿಗೆ ಕೂಡ ಹಾಗೆ ಹೇಳ್ತಾ ಇದ್ರು. ಎಂಥ ಗುರುಗಳು, ಎಂಥ ಶಿಷ್ಯರಾಗಿ ಹೋದ್ರು ನಮ್ಮ ಭಾರತ ದೇಶದೊಳಗ.